ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈವ್ನಿಂಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಮಾಡ್ತಾ ಇದ್ದೀನಿ ಅಂದರೆ ಆಲ್ರೆಡಿ ನಿಮ್ಮ ತಮ್ಮೇಲಿ ನೋಡಿದ್ರೇ ಗೊತ್ತಾಗಿರ್ಬೋದು. ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಮೊಳಕೆ ಕಾಳ್ದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಇದು ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಒಂಥರ ಸ್ಪೈಸಿಯಾಗಿರುತ್ತೆ ಮತ್ತು ಕುರುಕುರು ಆಗಿಯೂ ಇರುತ್ತೆ ತಿನ್ನೋಕ್ಕೆ. ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಯಾರು ಬೇಕಾದರೂ ತಿನ್ಬೋದು. ಅಂದರೆ ಮೊಳಕೆ ಕಾಳು ಜಾಸ್ತಿ ಓಡಿಸಿದ್ದೆಲ್ಲ, ಸೊ ಅವೆಲ್ಲ ವೇಸ್ಟ್ ಆಗುತ್ತೆ ಅಂಥೇಳಿ, ಅಂದರೆ ದಿನ ಪಲ್ಯ ಮಾಡೋದು ಅಂದರೆ ಅದೇ ಬೋರ್ ಆಗುತ್ತೆ. ಸೊ ಈ ಥರ ಮಾಡಿದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅವಾಗವಾಗ ಈವ್ನಿಂಗು ಒಂದು ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡ್ರೆ, ಸೊ ಅದಕ್ಕಾಗಿಯೇ ಒಂದು ಸ್ವಲ್ಪ ಜಾಸ್ತಿ ಇದ್ದು ಅಂಥೇಳಿ ಸೊ ಈ ಥರ ಮೊಳಕೆ ಕಾಳನ್ನ ಇದು ಮಾಡ್ತಾಯಿದ್ದೀನಿ. ಇವೆಲ್ಲ ಜಾಸ್ತಿ ಇದಾವೆ ಬಟ್ ಹುರಿದ ಮೇಲೆ ಒಂದು ಸ್ವಲ್ಪ ಆಗುತ್ತೆ ಇದು. ಅದಕ್ಕೆ ಇನ್ನೊಂದು ಮೊಳಕೆ ಕಾಳು ಹಾಕ್ಕೋಬೇಕು. ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಅಂದರೆ ಹುರ್ಕೋಬೇಕು ಚೆನ್ನಾಗಿ. ಹುರ್ಕೊಂಡ್ರೆ ಅದಕ್ಕೆ ಉಪ್ಪು, ಖಾರ ಮತ್ತು ಇದನ್ನ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಮೇನ್ ಇಂಪಾರ್ಟೆಂಟೇ ಚಾಟ್ ಮಸಾಲ. ಸೊ ಚಾಟ್ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕುವಾಗ ಗ್ಯಾಸ್ ಎಲ್ಲ ಆಫ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದು ಫ್ಲೇವರ್ ಎಲ್ಲ ಹೋಗಲ್ಲ. ಸೊ ಈ ಥರ ಹಾಕ್ಕೊಂಡು ಮಾಡ್ಕೊಳ್ಳಿ. ಇದನ್ನು ಈವ್ನಿಂಗ್ ಆಗಲಿ ನೀವು ಯಾವಾಗ ಬೇಕಾದರೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಮತ್ತು ಸಖತ್ತಾಗಿಯೂ ಇರುತ್ತೆ. ಟೀ ಜೊತೆ ಆಗಲಿ, ಟೀ ಕುಡಿದ್ಮೇಲೆ ಅಥವಾ ಏನಾದ್ರು ತಿಂದಮೇಲೆ ಇದೊಂದು ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಅವು ಎಷ್ಟುಕೊಂಡು ಇದ್ವಲ್ಲ ಕಾಳು ಹುರ್ಕೊಂಡ್ಮೇಲೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಅದು. ಸೊ ಅದನ್ನು ತಿನ್ಕೊಂಡು ಇದು ಮಾಡ್ಕೊಂಡ್ಬಿಟ್ಟೆ. ಮತ್ತು ನಾನು ಈವ್ನಿಂಗ್ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಮಾರ್ನಿಂಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಮಾರ್ನಿಂಗ್ ಎದ್ದ ತಕ್ಷಣ ಬಟಾಟಿ ಬಾಜಿ ಏನೋ ಮಾಡ್ತಾಯಿದ್ದೆ, ಅಂದರೆ ದೋಸೆ ಜೊತೆ ಬಟಾಟಿ ಮಾಡ್ತಾಯಿದ್ದೆ. ಆಲ್ರೆಡಿ ಮೊನ್ನೆ ಎಲ್ಲ ಪಡ್ಡು ಮಾಡಿದ್ದೆ. ಸೊ ನಾವು ಹೋದ ವ್ಲಾಗಲ್ಲಿ ತೋರಿಸಿದ್ನಲ್ಲ, ಸೊ ವೀಕೆಂಡಲ್ಲೆಲ್ಲ ಇಡ್ಲಿ, ದೋಸೆ, ಪಡ್ಡು ಇದೇ ಇರುತ್ತೆ ಎಲ್ಲರ ಮನೆಗಳಲ್ಲಿ. ನಮ್ಮ ಮನೆಯನ್ನು ಹೊರತಲ್ಲ. ಸೊ ಎಲ್ಲರ ಮನೆಯಲ್ಲೂ ಅದೇ ಇರುತ್ತಲ್ಲ. ಸೊ ಒಂದಿನ ಮಾಡಿದರೆ 2 ದಿನ ಆಗುತ್ತೆ. ಪ್ರತಿ ಸಲವೂ ಹಾಗೆ ಆಗುತ್ತೆ. ಇಲ್ಲಿ ದೋಸೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೆ, ಯಾವ ಥರ ಮಾಡಬೇಕಂತೇಳಿ. ಆಲ್ರೆಡಿ ನಿಮ್ಮ ವಿಡಿಯೋ ಎಲ್ಲ ತೋರಿಸಿದ್ದೀನಲ್ಲ ಯಾವ ಥರ ದೋಸೆ ಮಾಡೋದು ಅಂಥೇಳಿ. ಸೊ ಈ ಸರಿ ಏನು ತೋರ್ಸೋಕ್ಕೆ ಹೋಗಲಿಲ್ಲ. ಸೊ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಬಟಾಟಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಬಟಾಟಿ ಮಾಡೋದು ತುಂಬಾ ಸುಲಭ. ಬಟಾಟಿ ಕುದಿಸು ಅಂದರೆ ಮುಗಿದು ಹೋಯಿತು. ಎಲ್ಲರಿಗೂ ಗೊತ್ತೇ ಇದ್ದಿದ್ದು ಬಟಾಟಿ ಯಾವ ಥರ ಮಾಡೋದು ಅಂಥೇಳಿ. ಸೊ ಇಲ್ಲಿ ನಾನು ಜಸ್ಟ್ ಹಾಗೆ ರ್ಯಾಂಡಮಾಗಿ ಒಂದು ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ, ಯಾವ ಥರ ಮಾಡೋದು ಅಂಥೇಳಿ. ನಾ ಇಲ್ಲೆಲ್ಲ ರೆಸಿಪಿ ಬಗ್ಗೆ ಅಷ್ಟೊಂದು ಶೇರ್ ಮಾಡೋಕ್ಕೆ ಹೋಗಲ್ಲ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಇದು ಲೈಟಾಗಿ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದು, ರ್ಯಾಂಡಮ್ ವಿಡಿಯೋ ಅಂತೇಳಿ ಮಾಡ್ಕೊಂಡಿದ್ದು. ವಿಡಿಯೋ ಮಾಡಬೇಕಂತೇಳಿ ಮಾಡ್ತಾ ಇದ್ದೀನಿಲ್ಲ. ಸೊ ಮಾಡ್ಕೊಂಡಿದ್ದೆಲ್ಲ, ಸೊ ವಿಡಿಯೋ ಅದು ಎಡಿಟ್ ಮಾಡಿದ್ದಿಲ್ಲ. ಸೊ ಅದನ್ನೇ ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಬಟಾಟಿ ಮಾಡುವಾಗ ಯಾರು ಕಾಲ್ ಮಾಡಿದರು. ಸೊ ಅದನ್ನೇ ಹಾಗೆ ಮಾತಾಡ್ಕೋತ ಕಾಲ್ ಮಾಡಿಕೊಂಡೆ. ಕಾಲ್ನಲ್ಲಿ ಮಾತಾಡಿ ಅದನ್ನು ಫೋನ್ ಇಟ್ಟೆ. ಸೊ ಅದು ರೆಸಿಪಿ ವಿಡಿಯೋ ಮಾಡ್ಕೋಬೇಕಂತ ಅಂದ್ಕೊಂಡೆ. ಬಟ್ ಅದು ಕಾಲ್ ಬಂದಮೇಲೆ ನಂಗೆ ರೆಸಿಪಿದ ವಿಡಿಯೋ ಮಾಡ್ಕೋಕ್ಕಾಗಲಿಲ್ಲ, ಯಾವ ಥರ ಇದು ಮಾಡ್ಬೇಕಂತೇಳಿ. ಸೊ ಮಾತಾಡೋದ್ರಲ್ಲಿ ನೆನಪೇ ಆಗಲಿಲ್ಲ. ಸೊ ಹಾಗೆ ಬಟಾಟಿ ಮಾತಾಡ್ತಾ ಬಟಾಟಿ ಪಲ್ಯನೇ ಮಾಡೋದು ಮುಗೀತು ಹೋಯ್ತು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.